ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮಕರ ರಾಶಿಯವರೇ, ಒಂದು ನಿಮಿಷ ಗಮನದಿಂದ ಕೇಳಿ. ಈ ವಿಡಿಯೋ ಸಾಮಾನ್ಯ ವಿಡಿಯೋ ಅಲ್ಲ. ಜೀವನದ ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಮನಸ್ಸಿನೊಳಗೆ ನೋವನ್ನು ಮರೆಮಾಡಿಕೊಂಡು ತಮ್ಮ ಕುಟುಂಬಕ್ಕಾಗಿ ಹಗಲು ರಾತ್ರಿ ಶ್ರಮಿಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ಈ ವಿಡಿಯೋ. ಒಮ್ಮೆ ಯೋಚಿಸಿದ್ದೀರಾ? ಮಕರ ರಾಶಿಯಲ್ಲಿ ಕೆಲವರು ಅತ್ಯಂತ ದೊಡ್ಡ ಮಟ್ಟ ಯಶಸ್ಸು ಸಾಧಿಸುತ್ತಾರೆ. ಆದರೆ ಅದೇ ಮಕರ ರಾಶಿಯವರು ಇನ್ನೂ ಕೆಲವರು ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಫಲ ಕಾಣದೆ ಸಾಲದ ಭಾರ, ಮಾನಸಿಕ ಒತ್ತಡ, ಅವಮಾನಗಳ ನಡುವೆ ನರಳುತ್ತಿರುತ್ತಾರೆ. ಒಬ್ಬ ವ್ಯಕ್ತಿ ಕೈ ಹಾಕಿದ ಕೆಲಸದಲ್ಲೆಲ್ಲ ಅದ್ಭುತ ಯಶಸ್ಸು ಪಡೆಯುತ್ತಾನೆ. ಹಣ, ಗೌರವ, ಆಸ್ತಿ, ಸುಖ, ಸಾರ್ಥಕತೆಯ ಜೀವನ ಬದುಕುತ್ತಾನೆ. ಆದರೆ ಮತ್ತೊಬ್ಬ ವ್ಯಕ್ತಿ ವ್ಯಾಪಾರದಲ್ಲಿ ನಷ್ಟ, ಸ್ನೇಹಿತರ ಮೋಸ, ಶತ್ರುಗಳ ಕಾಟ, ಕುಟುಂಬದಲ್ಲಿ ಅಶಾಂತಿ, ಇವುಗಳ ನಡುವೆ ಬದುಕನ್ನು ಎಳೆಯುತ್ತಿರುತ್ತಾನೆ. ಇದಕ್ಕೆ ಕಾರಣ ಏನು? ಅದೃಷ್ಟದ ಸಮಯನ ಅಥವಾ ನಮ್ಮೊಳಗೆ ಇರುವ ಯಾವುದೋ ದೈವಿಕ ಶಕ್ತಿನ? ಮಕರ ರಾಶಿಯವರೇ, ನಿಮ್ಮೊಳಗೆ ಒಂದು ಅದ್ಭುತ ಸಹನ ಶಕ್ತಿ ಇರುತ್ತದೆ. ಆ ಶಕ್ತಿಗೆ ಸರಿಯಾದ ದಾರಿ ಸಿಕ್ಕಾಗ ಸಾಮಾನ್ಯ ವ್ಯಕ್ತಿಯು ಕೋಟ್ಯಾಧಿಪತಿಯಾಗುತ್ತಾನೆ. ಆದರೆ ಅದೇ ಶಕ್ತಿ ತಪ್ಪು ದಾರಿಯಲ್ಲಿ ಹೋದರೆ ಜೀವನವೇ ಅಸ್ತವ್ಯಸ್ತವಾಗುತ್ತದೆ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ವಿಶೇಷತೆ ಇರುತ್ತದೆ. ಹಾಗೆಯೇ ಪ್ರತಿಯೊಂದು ರಾಶಿಗೂ ಹೊಂದುವ ಕೆಲಸದ ಕ್ಷೇತ್ರ ಮತ್ತು ದೈವಿಕ ಶಕ್ತಿ, ಜೀವನದ ದಾರಿ ಇರುತ್ತದೆ. ಆ ದಾರಿಯಲ್ಲಿ ನಡೆದಾಗ ಮಾತ್ರ ನಿಜವಾದ ಯಶಸ್ಸು, ಹಣ, ಗೌರವ ಮತ್ತು ಮನಃಶಾಂತಿ ಸಿಗುತ್ತದೆ. ಹಾಗಾದರೆ ಅದು ಯಾವ ಶಕ್ತಿ ನಿಮ್ಮನ್ನು ಕಾಪಾಡುತ್ತದೆ? ಅದು ಯಾವ ಕೆಲಸ ನಿಮ್ಮ ಕೈ ಹಿಡಿಯುತ್ತದೆ? ಅದು ಯಾವ ತಪ್ಪು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ? ಯಾವ ರಾಶಿಯವರನ್ನು ಮದುವೆಯಾಗಬೇಕು, ಯಾವ ರಾಶಿಯವರನ್ನು ಮದುವೆಯಾಗಬಾರದು? ಈ ಎಲ್ಲ ರಹಸ್ಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ಗುಟ್ಟು ನಿಮಗೆ ತಿಳಿದರೆ ನೀವು ನಿಮ್ಮ ಜೀವನದ ಸಾಮ್ರಾಟರಾಗಬಹುದು. ಯಾವ ಕೆಲಸ ನಿಮಗೆ ಒಲಿದು ಬರುತ್ತದೆ ಎನ್ನುವುದನ್ನು ಕೊನೆಯ ಮಧ್ಯಭಾಗದಲ್ಲಿ ತಿಳಿಸುತ್ತೇನೆ. ಅಂದರೆ ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ರಾಶಿ ಅಧಿಪತಿ ಅಂದರೆ ಈ ಶನಿ ದೇವ ಕುಂಭರಾಶಿ ಮತ್ತು ಮಕರ ರಾಶಿಗೆ ಅಧಿಪತಿ ಶನಿ ದೇವ ಆಗಿರೋದ್ರಿಂದ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಕೊಡಿ. ಮತ್ತು ಮಕರ ರಾಶಿಯವರೇ, ಮೊದಲೇ ಹೇಳಿದಂತೆ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಏರಿಳಿತಗಳು ನಡೆಯುತ್ತದೆ ಗೊತ್ತಾ? ಒಬ್ಬ ಮಕರ ರಾಶಿಯ ವ್ಯಕ್ತಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸಿದರೆ ಮತ್ತೊಬ್ಬ ವ್ಯಕ್ತಿ ಯಾಕೆ ಎಷ್ಟು ಶ್ರಮ ಪಟ್ಟರೂ ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಾರೆ? ಇದರ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ. ಮಕರ ರಾಶಿಯ ಅಧಿಪತಿ, ನಾ ಹೇಳಿದ್ನಲ್ಲ ಸ್ನೇಹಿತರೆ, ಶನಿ ಎಂದರೆ ಕೇವಲ ಒಂದು ಗ್ರಹ ಅಲ್ಲ, ಮನುಷ್ಯನ ಜೀವನಕ್ಕೆ ಶಿಸ್ತು, ಕರ್ಮ ಮತ್ತು ಸಹನೆಯ ಪಾಠ ಕಲಿಸುವ ಶಕ್ತಿ. ಅದೇ ರೀತಿ ನಿಮ್ಮೊಳಗೂ ಹುಟ್ಟಿನಿಂದಲೇ ಒಂದು ಅದ್ಭುತ ಸಹನ ಶಕ್ತಿ ಮತ್ತು ಜವಾಬ್ದಾರಿತನ ಇರುತ್ತದೆ. ಕಷ್ಟ ಬಂದರೂ ಕುಗ್ಗದೆ ಮುಂದೆ ಸಾಗುವ ಶಕ್ತಿ, ನೋವನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು ಕುಟುಂಬಕ್ಕಾಗಿ ಹೋರಾಡುವ ಗುಣ, ದೊಡ್ಡ ಕನಸುಗಳನ್ನು ನಿಜವಾಗಿಸಿಕೊಳ್ಳುವ ಛಲ, ಇವೆಲ್ಲವೂ ಮಕರ ರಾಶಿಯವರ ಸಹಜ ಗುಣಗಳು. ಆದರೆ ಇಲ್ಲಿ ಒಂದು ಸತ್ಯವಿದೆ. ಈ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ನಡೆದರೆ ನೀವು ಸಾಮಾನ್ಯ ವ್ಯಕ್ತಿಯಿಂದ ಸಾಮ್ರಾಟನಾಗುತ್ತೀರಿ. ಆದರೆ ತಪ್ಪು ದಾರಿಯಲ್ಲಿ ಹೋದರೆ ಜೀವನವೇ ಭಾರವಾಗುತ್ತದೆ. ಮಕರ ರಾಶಿಯಲ್ಲಿ ಯಶಸ್ವಿಯಾದವರು ತಮ್ಮ ಸಮಯವನ್ನು ಶಿಸ್ತು, ಪರಿಶ್ರಮ ಮತ್ತು ಗುರಿಯ ಕಡೆ ಬಳಸುತ್ತಾರೆ. ಅವರು ನಿಧಾನವಾಗಿ ಬೆಳೆದರೂ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸುತ್ತಾರೆ. ಆದರೆ ಸಂಕಷ್ಟದಲ್ಲಿರುವ ಕೆಲವರು ಅತಿಯಾದ ಆಲೋಚನೆ, ಸಕಾರಾತ್ಮಕ ಮನಸ್ಥಿತಿ ಮತ್ತು ಭಯದಿಂದ ತಮ್ಮ ಅವಕಾಶಗಳನ್ನೇ ಕಳೆದುಕೊಳ್ಳುತ್ತಾರೆ. ಮಕರ ರಾಶಿಯವರೇ, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ. ಅದು ನಿಮ್ಮೊಳಗೆ ಇದೆ. ಆ ಶಕ್ತಿಯನ್ನು ನೀವು ಹೇಗೆ ಬಳಸುತ್ತೀರಾ, ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮುಂದೆ ಹೇಳುವ ವಿಷಯವನ್ನು ತುಂಬ ಗಮನದಿಂದ ಕೇಳಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ, ಅದೃಷ್ಟ ಹೆಚ್ಚಾಗಬೇಕಾದರೆ ನೀವು ತಪ್ಪಿಸಬೇಕಾದ ಕೆಲವು ದೊಡ್ಡ ತಪ್ಪುಗಳಿವೆ. ಮಕರ ರಾಶಿಯವರೇ, ನೀವು ಎಷ್ಟೇ ಪರಿಶ್ರಮಿಗಳಾಗಿದ್ದರೂ, ಎಷ್ಟೇ ಸಹನಾ ಶಕ್ತಿ ನಿಮ್ಮೊಳಗೆ ಇದ್ದರೂ 3 ದೊಡ್ಡ ತಪ್ಪುಗಳು ನಿಮ್ಮ ಜೀವನವನ್ನು ಹಿನ್ನಡೆಗೆ ತಳ್ಳಬಹುದು. ಮೊದಲನೆಯದು ಅತಿಯಾದ ನಕಾರಾತ್ಮಕ ಯೋಚನೆ. ಮಕರ ರಾಶಿಯವರು ಪ್ರತಿಯೊಂದು ವಿಷಯವನ್ನು ತುಂಬ ಆಳವಾಗಿ ಯೋಚಿಸುತ್ತಾರೆ. ಕೆಲವೊಮ್ಮೆ ಅವಕಾಶ ಬಂದರೂ ನನ್ನಿಂದ ಆಗುವುದಿಲ್ಲ ಎನ್ನುವ ಭಯದಿಂದ ಹಿಂದೆ ಸರಿಯುತ್ತಾರೆ. ಇದೇ ನಿಮ್ಮ ಯಶಸ್ಸಿಗೆ ದೊಡ್ಡ ಅಡ್ಡಿಯಾಗುತ್ತದೆ. ಎರಡನೆಯದು ತಪ್ಪು ವ್ಯಕ್ತಿಗಳ ಮೇಲೆ ನಂಬಿಕೆ. ಮಕರ ರಾಶಿಯವರು ಒಮ್ಮೆ ಯಾರನ್ನಾದರೂ ತಮ್ಮವರಂತೆ ಒಪ್ಪಿಕೊಂಡರೆ ಸಂಪೂರ್ಣ ಮನಸ್ಸಿನಿಂದ ನಂಬುತ್ತಾರೆ. ಆದರೆ ಎಲ್ಲವನ್ನು
ಎಲ್ಲರೂ ನಿಮ್ಮ ಒಳ್ಳೆಯದನ್ನೇ ಬಯಸುವುದಿಲ್ಲ. ಕೆಲವರು ನಿಮ್ಮ ಶ್ರಮವನ್ನು ಬಳಸಿಕೊಂಡು ನಿಮ್ಮನ್ನೇ ಹಿಂದೆ ತಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆ ಮತ್ತು ದುರ್ಬಲತೆಯನ್ನು ಎಲ್ಲರ ಮುಂದೆ ಹೇಳಬೇಡಿ ಸ್ನೇಹಿತರೆ. ಮೂರನೆಯದು, ಕೆಲಸದ ಒತ್ತಡದಲ್ಲಿ ಜೀವನವನ್ನೇ ಮರೆತು ಬಿಡುವುದು. ಮಕರ ರಾಶಿಯವರು ಹಣ ಮತ್ತು ಜವಾಬ್ದಾರಿಗಾಗಿ ಎಷ್ಟೋ ಶ್ರಮ ಪಡುತ್ತಾರೆ. ಆದರೆ ಕೆಲವೊಮ್ಮೆ ಕುಟುಂಬ ಸಮೇತ ಸಂತೋಷ, ಆರೋಗ್ಯ ಇವೆಲ್ಲವನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಇದೇ ಮುಂದೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಮಕರ ರಾಶಿಯವರೇ, ನೆನಪಿಟ್ಟುಕೊಳ್ಳಿ, ಸಾಮ್ರಾಟನಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು. ನಿಮ್ಮ ಭಯ, ನಂಬಿಕೆ ಮತ್ತು ಅತಿಯಾದ ಯೋಚನೆ ಈ ಮೂರನ್ನು ನಿಯಂತ್ರಿಸಿದರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ನಿಮ್ಮನ್ನು ಕಾಪಾಡುವ ದೈವಶಕ್ತಿ ಯಾವುದು ನೋಡೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮ ರಾಶಿಗೆ ಶನಿ ದೇವನೇ ಬಲ. ಶನಿ ಹೇಗೆ ಮನುಷ್ಯನಿಗೆ ಕರ್ಮದ ಪಾಠ ಕಲಿಸುತ್ತಾನೋ ಹಾಗೆಯೇ ನಿಮ್ಮೊಳಗೆ ಒಂದು ಅದ್ಭುತ ಸಹನ ಶಕ್ತಿ ಮತ್ತು ದೈವಿಕ ಶಕ್ತಿ ಸದಾ ಜಾಗೃತವಾಗಿರುತ್ತದೆ. ಆ ಶಕ್ತಿಯನ್ನು ಎಚ್ಚರಿಸಿದ ದಿನದಿಂದ ನಿಮ್ಮ ಜೀವನ ನಿಧಾನವಾಗಿ ಬದಲಾಗಲು ಶುರುವಾಗುತ್ತದೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತಿಲ್ಲವೇ? ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸುತ್ತಿದೆಯಾ? ಅಂದರೆ ನಿಮ್ಮ ದೈವಿಕ ಶಕ್ತಿಯನ್ನು ಜಾಗೃತಿಗೊಳಿಸುವ ಸಮಯ ಬಂದಿದೆ. ಮಕರ ರಾಶಿಯವರ ಅಧಿದೇವತೆ ಶನಿದೇವ, ಹಾಗೆಯೇ ಶಿವನ ಆರಾಧನೆ ನಿಮಗೆ ಅತ್ಯಂತ ಶುಭಕರ. ಸಂಕಷ್ಟದ ಸಮಯದಲ್ಲಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವೇ ನಿಮ್ಮ ಮನಸ್ಸಿಗೆ ಅದ್ಭುತ ಧೈರ್ಯ ನೀಡುತ್ತದೆ. ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಶಿವನಿಗೆ ನೀರು ಅರ್ಪಿಸಿ, ಸಾಧ್ಯವಾದರೆ ಬಿಲ್ವಪತ್ರೆ ಸಮರ್ಪಿಸಿ. ಇದರಿಂದ ಮನಸ್ಸಿನ ಭಯ ಮತ್ತು ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಇನ್ನೊಂದು ಮುಖ್ಯವಾದ ಪರಿಹಾರ ಶನಿ ಆರಾಧನೆ. ಪ್ರತಿ ಶನಿವಾರ ಎಳ್ಳೆಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ ಎಂದು 11 ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ನಮೋ ಭಗವತಿ ವಾಸುದೇವಾಯ ಎಂದು ಜಪಿಸಿದರೆ ಮನಸ್ಸಿನ ಗೊಂದಲ ಕಡಿಮೆಯಾಗಿ ಮನಃಶಾಂತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮಕರ ರಾಶಿಯವರೇ, ಒಂದು ವಿಷಯ ಯಾವತ್ತೂ ನೆನಪಿಟ್ಟುಕೊಳ್ಳಿ, ಹಣೆ ಬರಹ ಅನ್ನೋದು ಕೇವಲ ಅದೃಷ್ಟದಿಂದ ನಿರ್ಮಾಣವಾಗುವುದಿಲ್ಲ. ನಿಮ್ಮ ಕರ್ಮ ಮತ್ತು ನಿಮ್ಮ ಸಹನೆ, ನಿಮ್ಮ ಶಿಸ್ತು ಇವೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ನಿಮ್ಮೊಳಗಿನ ಶಕ್ತಿಯನ್ನು ಬಯಕೆ ಅಲ್ಲ, ಯಶಸ್ಸಿಗೆ ಬಳಸಿ. ಆಗ ನೀವು ಕೇವಲ ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮ ಜೀವನ ಸಾಮ್ರಾಜ್ಯದ ನಿಜವಾದ ಅಧಿಪತಿಯಾಗುತ್ತೀರಿ. ಮಕರ ರಾಶಿಯವರೇ, ನಿಮ್ಮ ದಾಂಪತ್ಯ ಜೀವನ ಅಸಾಮಾನ್ಯವಾಗಿರುವುದಿಲ್ಲ. ಯಾಕೆಂದರೆ ನೀವು ಒಮ್ಮೆ ಯಾರನ್ನಾದರೂ ನಿಮ್ಮವರಾಗಿ ಒಪ್ಪಿಕೊಂಡರೆ ಜೀವನ ಪೂರ್ತಿ ಅವರ ಜೊತೆ ನಿಲ್ಲುವ ಸ್ವಭಾವದವರು. ನಿಮ್ಮಲ್ಲಿ ಜವಾಬ್ದಾರಿ, ನಿಷ್ಠೆ ಮತ್ತು ಕುಟುಂಬದ ಮೇಲೆ ಅತಿಯಾದ ಕಾಳಜಿ ಇರುತ್ತದೆ. ಸಂಗಾತಿಗೆ ಭದ್ರತೆ ಮತ್ತು ಸುಖದ ಜೀವನ ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಿನ ಆಸೆ. ಆದರೆ ಮಕರ ರಾಶಿಯವರಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಭಾವನೆಗಳನ್ನು ತಕ್ಷಣ ಹೊರಹಾಕುವುದಿಲ್ಲ. ಕೆಲವೊಮ್ಮೆ ಹೆಚ್ಚು ಗಂಭೀರ ಸ್ವಭಾವ ಮತ್ತು ಆಟದಿಂದ ಸಣ್ಣ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಇದನ್ನು ಕಡಿಮೆ ಮಾಡಿಕೊಂಡರೆ ನಿಮ್ಮ ಸಂಸಾರ ತುಂಬ ಸುಖಮಯವಾಗಿರುತ್ತದೆ. ಈಗ ವಿಷಯಕ್ಕೆ ಬರೋಣ. ಮಕರ ರಾಶಿಯವರಿಗೆ ಕೆಲವು ರಾಶಿಗಳು ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗುತ್ತವೆ. ಮೊದಲನೆಯದು ವೃಷಭ ರಾಶಿ. ಇಬ್ಬರಲ್ಲೂ ಸಹ ಸಹನೆ ಮತ್ತು ಕುಟುಂಬದ ಮೇಲೆ ಪ್ರೀತಿ ಹೆಚ್ಚು ಇರುತ್ತದೆ. ಈ ಜೋಡಿ ಜೀವನದಲ್ಲಿ ಸ್ಥಿರತೆ ಪಡೆಯುತ್ತದೆ. ಎರಡನೆಯದು ಕನ್ಯಾ ರಾಶಿ. ಇವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಲ್ಲುತ್ತಾರೆ. ಮೂರನೆಯದು ವೃಶ್ಚಿಕ ರಾಶಿ. ಈ ಜೋಡಿಯಲ್ಲಿ ನಂಬಿಕೆ ಮತ್ತು ಆಳವಾದ ಪ್ರೀತಿ ತುಂಬ ಗಟ್ಟಿಯಾಗಿರುತ್ತದೆ. ನಾಲ್ಕನೆಯದು ಮೀನ ರಾಶಿ. ಇವರು ನಿಮ್ಮ ಕಠಿಣ ಮನಸ್ಸಿಗೆ ಪ್ರೀತಿ ಮತ್ತು ಮಮತೆಯ ಸ್ಪರ್ಶ ಕೊಡುತ್ತಾರೆ. ಮಕರ ರಾಶಿಯವರೇ, ಒಂದು ಸಣ್ಣ ಸಲಹೆ, ದಾಂಪತ್ಯದಲ್ಲಿ ಕೋಪಕ್ಕಿಂತ ಪ್ರೀತಿಗೆ ಹೆಚ್ಚು ಮಹತ್ವ ಕೊಡಿ. ಆಗ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸೌಭಾಗ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಮಕರ ರಾಶಿಯವರೇ, ನಿಮಗೆ ಯಾವ ಕೆಲಸ ಕೈ ಹಿಡಿಯುತ್ತದೆ ಮತ್ತು ಯಾವ ಕೆಲಸ ದೂರ ಇಡಬೇಕು ಗೊತ್ತಾ? ಇದನ್ನು ಸರಿಯಾಗಿ ತಿಳಿದರೆ ಜೀವನದಲ್ಲಿ ತುಂಬ ಬೇಗ ಯಶಸ್ಸು ಕಾಣಬಹುದು. ನಿಮಗೆ ಕೈ ಹಿಡಿಯುವ ಕೆಲಸಗಳು ರಿಯಲ್ ಎಸ್ಟೇಟ್, ಕಟ್ಟಡ ಕಾಮಗಾರಿ, ಕಾಂಟ್ರಾಕ್ಟ್ ಕೆಲಸ, ಕೃಷಿ ಮತ್ತು ಹೈನುಗಾರಿಕೆ, ಕಿರಾಣಿ ಅಂಗಡಿ, ಹೋಟೆಲ್ ಮತ್ತು ಫುಡ್ ಬಿಸ್ನೆಸ್, ಗ್ಯಾರೇಜ್ ಮತ್ತು ಆಟೋಮೊಬೈಲ್, ಟ್ರಾವೆಲ್ಸ್, ಲಾರಿ, ಕ್ಯಾಬ್ ಬಿಸ್ನೆಸ್, ಸರ್ಕಾರಿ ಹುದ್ದೆಗಳು, ಬ್ಯಾಂಕಿಂಗ್ ಮತ್ತು ಅಕೌಂಟೆನ್ಸ್ ಮತ್ತು ಚಿನ್ನ ಬೆಳ್ಳಿ ಸ್ಥಿರ ವ್ಯಾಪಾರಗಳು. ಈ ಕ್ಷೇತ್ರಗಳಲ್ಲಿ ನೀವು ನಿಧಾನವಾಗಿ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸುತ್ತೀರಿ. ಯಾಕೆಂದರೆ ಮಕರ ರಾಶಿಯವರ ತಾಳ್ಮೆ ಮತ್ತು ಪರಿಶ್ರಮದಿಂದ ಸಾಮ್ರಾಜ್ಯ ಕಟ್ಟುವವರು. ಆದರೆ ನಿಮಗೆ ಅಷ್ಟಾಗಿ ಒಗ್ಗದ ಕೆಲಸಗಳು, ತುಂಬ ರಿಸ್ಕ್ ಇರುವ ವ್ಯವಹಾರಗಳು, ಒಂದು ದಿನ ಲಾಭ ಒಂದು ದಿನ ನಷ್ಟ ಇರುವ ಕೆಲಸಗಳು, ಸುಳ್ಳು ಮಾತುಗಳಿಂದ ನಡೆಯುವ ದಳ್ಳಾಳಿ ಕೆಲಸಗಳು, ಅತಿಯಾದ ಒತ್ತಡ ಮತ್ತು ಅಸ್ಥಿರತೆ ಇರುವ ಕ್ಷೇತ್ರಗಳು, ತಕ್ಷಣ ಹಣ ಬರುತ್ತದೆ ಎಂದು ಮೋಸ ಮಾಡುವ ಯೋಜನೆಗಳು. ಮಕರ ರಾಶಿಯವರೇ, ನಿಮಗೆ ನಿಧಾನವಾದ ಯಶಸ್ಸು ಸಿಗಬಹುದು, ಆದರೆ ಅದು ಶಾಶ್ವತವಾಗಿರುತ್ತದೆ. ಒಮ್ಮೆ ಎತ್ತರಕ್ಕೆ ಹೋದರೆ ಮತ್ತೆ ಕೆಳಗೆ ಬೀಳುವುದು ತುಂಬ ಕಷ್ಟ. ಎಲ್ಲರೂ ತಿರುಗಿ ನೋಡುವಂತೆ ಎತ್ತರ ಸ್ಥಾನಕ್ಕೆ ಇರುತ್ತೀರಾ. ಈ ಸಂಚಿಕೆ ನಿಮಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮಕರ ರಾಶಿಯವರಿಗೆ ಯಾವ ರಾಶಿ ಮದುವೆ ಆದರೆ ಚೆನ್ನಾಗಿರ್ತಾರೆ ಅನ್ನೋ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಯಾವ ರಾಶಿಯೊಂದಿಗೆ ವಿವಾಹ ಮಾಡಿಕೊಂಡ್ರೆ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋನ ಹಾಗಾಗಿ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಹೊಸದಾಗಿ ನೋಡೋರು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.